ಇದೇನ್ಲೆ ಗೌರಿ, ಇನ್ನೂ ಕರ್ದಿದ್ನೆ ರಾಮನ್ ಕೆಲ್ಸಕ್ಕೆ. ಇದೇ ರಾಮಣ್ಣನ ತೋಟಕ್ಕೆ ತಗೋಬತ್ತಾ ಇದೆಯಲ್ಲ. ಹೂ ಕಣ್ಗವ್ರಕ್ಕ, ನಿನ್ನೂ ಕರ್ದೋನ ಕೆಲ್ಸಕ್ಕೆ. ಅದೇನೋ ರಾಗಿ ಕೊಯ್ಬೇಕಣವ ಬಾ ಅಂತವ ಕರಿತಿತ್ತು. ನಾನು ಆದರೂ ಹೇಳ್ದೆ, ಅದೇನಣ್ಣ ಇವಾಗೆಲ್ಲವ ಮಿಷಿನ್ ಬಂದೈತೆ, ನೀನೇನಣ್ಣ ಜನನ ಕರಿತಾ ಇದೆಯಲ್ಲ ರಾಗಿ ಕುಯ್ಯೋಕ್ಕೆ ಅಂತ ಅಂದರೆ, ಆ ಮಿಷಿನಲ್ಲಿ ನನಗೆ ಸೆಟ್ ಆಗೋಕ್ಕಿಲ್ಲ ಕಣವ, ನೀವೇ ಬಂದು ಕುಯ್ಕೊಟ್ಟು ಹೋಗ್ಬೇಕು ಹಂಗೆ ಹಿಂಗೆ ಅಂತವ ಅಂತು. ಅದಕ್ಕೆ ತೆಗಿ ಬಂದೆ. ಹ್ಞೂ ಕಣ್ಲೆ, ನನ್ನ ಕರೆದವನೆ. ನಾನು ಅದನ್ನೇ ಹೇಳ್ದೆ ಅವನಿಗೆ. ಅವನೊಂಥರವ ಜಿಪುಣ್ ರಮಣ್ಣ ಅಲ್ವಾ, ಅವಾಗ ಮೊದಲಿಂದವ ಹಂಗೆ ತಾನೇ ಅವ್ನು ಫೇಮಸ್ಸು, ಜಿಪುಣ್ ರಮಣ್ಣ ಅಂತವ. ನೋಡು ಇದ್ರಲ್ಲೂ ಜಿಪುಣ್ತನ ತೋರಿಸ್ತವನಲ್ಲ ಅವನು. ಅಲ್ಲ, ಆ ರಾಗಿ ಮಿಷಿನರ್ನ ಕರೆದು 5 ನಿಮಿಷಕ್ಕೆ ಆಗೋ ಕೆಲಸನ ಕೂಲಿಯರ್ನೆಲ್ಲ ಕರ್ಕೊಂಡು ಪರದಾಡ್ಕೊಂಡು ಎಲ್ಲರನ್ನೂ ಕರೆಯೋದು ಎಷ್ಟೊತ್ತು. ಆಮೇಲೆ ಕರ್ಕೊಂಡೋಗಿ ಅವ್ರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು, ಟೀ ಕಾಫಿ ವ್ಯವಸ್ಥೆ ಮಾಡಬೇಕು. ಆಮೇಲೆ ಕೂಲಿಯರು ಏನು ಸರಿಯಾಗಿ ಕೆಲಸ ಮಾಡಾರ. ಈಗ ನಾವೇನುವ ಮಾಡ್ತೀವಿ, ಎಲ್ಲ ಕೂಲಿಯರು ಹಂಗೆ ಮಾಡಾರವ. ನಾವು ಏಟೊತ್ತು ಅಂತ ಮಾಡೋಕ್ಕಾಯ್ತದೆ, ಒಂದು ಈಟೊತ್ತು ವಿಶ್ರಾಂತಿನೂ ತಗೋತೀವಿ ತಾನೇ. ಅದೆಲ್ಲವ ಟೈಮ್ ಎಷ್ಟಲ್ವೇ. ಸುಮ್ಕೆ ಒಂದು ದಿನದ ಕೂಲಿ ವೇಸ್ಟ್ ಮಾಡ್ತಾ ಇಲ್ವ ಇವನು. ಎಲ್ಲರಿಗೂ ಒಂದು ದಿನದ ಕೂಲಿ ಕೊಡೋ ಬದಲು ನಡಿರವಾತಾಗಿ ಬೇಡ ಅಂತವ ಮಿಷಿನ್ ತರಿಸಿ ಮಾಡಿಸಿದ್ರೆ ಆಯ್ತಿರ್ಲಿಲ್ವೇ. ಆಮೇಲೆ ತಿರವ ಅದೆಲ್ಲವ ಹಾರಾಡ್ಸೋಕ್ಕೆಲ್ಲ ಹೋಗಿರುವಪ್ಪ ನಾವು ಕೇರ್ ಹಾಕೋಕ್ಕೆ. ಈಗಲೇ ಕರ್ಕೊಂಡು ಕೂತವನಿ. ಎಷ್ಟು ಹೇಳಿದ್ರು ಅಷ್ಟೇ ಅವನಿಗೆ ಬಿಡು. ಅಯ್ಯ ಹ್ಞೂ ಕಣಕ್ಕ, ಎಷ್ಟು ಹೇಳಿದ್ರು ಕೇಳೋಕೆ ಇಲ್ಲ ಅಂತದವಯ್ಯ. ನಮಗೂ ಏನಾಗ್ಬೇಕು ತಗೊಳಕ್ಕ, ಕೂಲಿ ಬರ್ತದೆ ಚಂದಾಗಿಯ. ಸುಮ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು. ಆಮೇಲೆ ಅವಯ್ಯ ಕೂಲಿನೂ ಸರಿಯಾಗಿ ಕೊಡೋಕ್ಕಿಲ್ಲ ಕಣಕ್ಕ, ಅದನ್ನು ಬೇರೆ ಬೇಜಾರು. ಇವಯ್ಯನ ಮನೆಗೆ ಕೂಲಿಗೆ ಬರೋಕ್ಕೆ ನನಗೆ ಸರಿಯಾಗಿ. ಈಗ ಒಂದು ದಿನದ ಮಾಡಿಸ್ಕೊಂಡ್ರೆ ಒಂದು ದಿನದ ಕೊಡಬೇಕು. 2 ದಿನದ ಮಾಡಿಸ್ಕೊಬಿಟ್ಟು 1 ದಿನದ ಕೊಡ್ತಾನೆ. ಒಂದೊಂದ್ಕಿಂತ ಕೊಡೋದೇ ಇಲ್ಲ ಕಣಕ್ಕ, ಒಂದು ವಾರಗಟ್ಲೆಯ. ನಾವು ಏನಕ್ಕಾರು ಆಯ್ತದೆ ಅಂತ ತಾನೇ ಬರೋದು ಕೂಲಿಗೆ. ಆ ದುಡ್ಡು ಇಲ್ದಂಗೆ ಸುಮ್ಮನೆ ಇವ್ರ ಮನೇಲಿ ಚಾಕ್ರಿ ಮಾಡೋದಂಗೆ ಆಯ್ತದೆ. ಅವತ್ತವಳು ಎಂತಿ ಮನೆ ಕೆಲಸ ಏನೋ ಧೂಳು ಹೊಡಿಬೇಕು ಅಂತ ಕರ್ಸೋಳೆ ಕಣಕ್ಕ. ಎಲ್ಲನೂ ಮಾಡಿಕೊಟ್ಟಿದ್ದೀನಿ. ಧೂಳು ಪಾಳು ಎಲ್ಲ ತೆಗೆದು ಪಾತ್ರೆ ಗೀತ್ರೆ ಎಲ್ಲ ಬೆಳಗಿ ಇಟ್ಟು ಜೋಡಿಸಿ ಎಲ್ಲ ಬಂದಿದ್ದೀನಿ ಕಣಕ್ಕ. ಆದ್ರೂ ದುಡ್ಡೇ ಕೊಡ್ಲಿಲ್ಲ ಕಣಕ್ಕ. ಆಮೇಲೆ ಹೋಗಿ ಕೇಳಿದ್ರೆ ಲೇ ಒಂದಿಷ್ಟು ಅಕ್ಕಿ ಕೊಡ್ತೀನಿ ತಗೊಂಡೋಗ್ಲೇ ಅಂದು. ಸರಿಯಾಗಿ ಬೈದ್ಬಿಟ್ಟು ಬಂದಿದ್ದೀನಿ ನಾನಂತೂ. ಯಾವಳಿಗೆ ಬೇಕಕ್ಕ ನೀನು ಅಕ್ಕಿ? ನಮಗೆ ಅಲ್ಲಿ ರೇಷನ್ ಅಂಗಡಿಲಿ ಅಷ್ಟೊಂದು ಅಕ್ಕಿ ಕೊಡ್ತಾರೆ, ಅದೇ ಜಾಸ್ತಿ ಆಗೈತೆ. ಒಬ್ಬೊಬ್ರಿಗೆ 10 kg ಅಕ್ಕಿ ಕೊಡ್ತಾವ್ರೆ. ನೀನು ನೋಡಿದ್ರೆ ಏನಕ್ಕ ಅಕ್ಕಿ ತೊಗೊಂಡೋಗು ಅಂತೀಯಲ್ಲ ಇಷ್ಟೊಂದು ಕೆಲಸ ಮಾಡಿಸಿ. ನನಗೆ ದುಡ್ಡು ಬೇಕು, ದುಡ್ಡು ಕೊಡೋಕ್ಕ ಅಂತ ಕೇಳಿದ್ಕೆ ಒಂದು 500 ರೂಪಾಯಿ ಕೊಟ್ಲು ಕಣಕ್ಕ. 7 ದಿನ ಹೋಗಿ ಧೂಳು ತೆಗ್ದಿದ್ದೀನಿ ಕಣಕ್ಕ ನಾನು, ಆದರೂ ಬರೀ 500 ರೂಪಾಯಿ ಕೊಟ್ಲು. ಅವಳು ಎಂಟಿ ಅಂತೂ ಇನ್ನೂ ಜಿಪ್ನು ಅಂದರೆ ಜಿಪ್ನೇ ಇಬ್ರು. ಸರಿಯಾಗವ್ರೆ ಜುಗ್ಗಿ ಇಬ್ರೂ. ರಾಮಣ್ಣ ಜಿಪ್ಣ ಅಂದರೆ ಅವಳು ಜಿಪ್ಲಿನೇ. ಅದೇ ಅಪ್ಪ ನನಗಂತೂ ಇಂಥವ್ರು ಕಂಡ್ರೆ ಆಗೋಕ್ಕಿಲ್ಲ ಕಣಕ್ಕ. ಒಂದು ಕೆಲಸ ಮಾಡಿಸ್ಕೊಬಿಡ್ಲಿ. ಇನ್ನೂ ನಮ್ಮ ಗೌಡ್ರು ನೋಡು, ಎಷ್ಟು ಕೆಲಸ ಮಾಡಿಸ್ತಾರೋ ಅದ್ರ ಡಬಲ್ಲು ಏನು ಬೇಕು ಎಲ್ಲದನ್ನೂ ಕೊಡಿಸ್ತಾರೆ ಪಾಪ. ಊಟ ತಿಂಡಿ ಏನೇನು ಕೇಳ್ತೀವಿ ಅದನ್ನೇ ಕೊಡಿಸ್ತಾರೆ. ಅದ್ರ ಜೊತೆಲೂ ಚೆನ್ನಾಗಿ ದುಡ್ಡು ಕೊಟ್ಟು ಕಳಿಸ್ತಾರೆ ಕಣಕ್ಕ. ಏನಾದ್ರು ಕಷ್ಟ ಕೊಡ್ರೆ ದುಡ್ಡಿಲ್ಲ ಅಂತಂದ್ರೂ ದುಡ್ಡು ಕೊಡ್ತಾರೆ ಪಾಪ. ಅಂಥವ್ರಿದ್ರಕ್ಕ ಅಂಥವ್ರ ಮನೆಗೆ ಹೋಗಿ ಕೆಲಸ ಮಾಡೋಣ. ಏನೂ ತೊಂದರೆ ಆಗೋಕ್ಕಿಲ್ಲ ಅಂಥವ್ರ ಮನೆಗೆ ಹೋಗಿ ಕೆಲಸ ಮಾಡೋಕ್ಕೆ. ಈ ಜಿಪುಣ್ ರಾಮಣ್ಣನ ಹತ್ರ ಮನೆಗೆ ಹೋಗೋಕ್ಕೆ ನಂಗೆ ಒಂಥರ ಕಣಕ್ಕ. ಏನು ಯಾವ ಕೆಲಸನೂ ಇರಲಿಲ್ಲ ಇವತ್ತು ಅಂತ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಬರ್ಗಿರೋ ಹುಡುಗಿ ಅಲ್ಲ ಬಿಡು. ಈ ವಯ್ಯನ ಹತ್ರ ಯಾರೇ ಹೇಳ್ತಾರೆ. ಏನು ಕೆಲಸ ಇರಲಿಲ್ಲ ನನಗೂ, ಮನೆ ತಾವು ಕೂತ್ಕೊಂಡು ಇನ್ನೇನು ಮಾಡೋಣ ಅಂತವ ಬಂದೆ. ಒಳ್ಳೇದಾಯ್ತು ಬಿಡ್ಲೆ, ನಾನು ಅದಕ್ಕೆ ಬಂದಿದ್ದು. ಇನ್ನೇನು ಮತ್ತೆ ನಮ್ಮ ಮನೆದು ಬೇರೆ ಕಳ್ಸೋಕ್ಕಿಲ್ಲ ಅಂತಿತ್ತು. ನೀನು ಯಾಕಲ ಕೂಲಿಗೆ ಹೋಗ್ತೀಯಾ ಅಂಥದ್ದೇನು ಬಂದಿರೋದು ನಿನಗೆ? ಕೂಲಿಗಿಲಿ ಮಾಡೋಕೆ ಹೋದ್ರೆ ಆಮೇಲೆ ನೀನೇ ನಿಂದೆಲ್ಲ ನೀನೇ ನೋಡ್ಕೋಬೇಕಾಯ್ತದ ಖರ್ಚನ್ನ. ನಾನೇನು ನೋಡ್ಕೊಳಕ್ಕಿಲ್ಲ ನಿನ್ನ. ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ನೀನೇ ಹೋಗ್ಬೇಕು, ಹಂಗೆ ಹಿಂಗೆ ಅಂತವ ಕಿರ್ಚಾಡ್ತಿತ್ತು. ಇಲ್ಕಂಡು ಸುಮ್ಮನಿರ್ರಿ, ಕೂಲಿಗೆ ಏನು ಹೋಯ್ತಾ ಇಲ್ಲ, ಹಿಂಗೆ ತೋಟದತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಹಂಗೆ ರಾಮಣ್ಣನ ಹೊಲದ ಹತ್ರ ರಾಗಿ ಕುಯಿಸ್ತವ್ರಂತೆ, ಹಂಗೆ ನೋಡ್ಕೊಬತ್ತೀನಿ ಕಣ್ರಿ ಅಂತ ಅಂದ್ಬಿಟ್ಟು ಬಂದೆ. ಏನಾಯ್ತದ ಕೂಲಿ ಮಾಡಿಬಿಟ್ರೆ? ಅವಾಗೆಲ್ಲ ಏನು ಮಾಡ್ತಿತ್ತಿಲ್ವ ನಾವು? ಈಗ ಒಂದೀಟು ಅನುಕೂಲವಾಗಿದ್ದೀನಿ ಅಂತವ ಜಂಬ ಹೊಡಿಯೋಕಾಯ್ತದ ಹೇಳು ನೀನೇ? ಅದಕ್ಕೆ ಹೋಗ್ಬತ್ತೀನಿ ಸುಮ್ಮನಿರ್ರಿ ಅಂತವ ಬಂದೆ ತೆಗಿ. ಇರಲಿ ಬಿಡಕ್ಕ, ಮನೆ ತ ಕೂತ್ಕೊಂಡು ನೀನು ಏನು ಮಾಡ್ತೀಯ? ನೀನು ತಾನೇ ಅಲ್ಲ ಮನೆ ಕೆಲಸ ಅಲ್ಲವ, ಇನ್ನೇನು ನಿಮ್ಮ ಸೊಸೆ ಮಾಡ್ಕೊತಾಳಲ್ವೇ? ಅವಳೇನು ಪಾಪ ಚೆಂದಾಗೆ ನೋಡ್ಕೊತಿರ್ಬೇಕಲ್ವೇನಕ್ಕ? ಹೆಂಗೆ ನೋಡ್ಕೊತಾಳು ಸೊಸೆ? ನಾನಂತೂ ನೋಡಿರೋ ಮಟ್ಟಿಗೆ ಏನೂ ಕೆಲಸ ಮಾಡ್ಸೋಕ್ಕಿಲ್ಲಪ್ಪ ನಿನ್ನ ಕೈಲಿ. ನೀನೇನು ಆರಾಮಾಗೆ ಕೂತಿರ್ತೀಯ. ಹ್ಞೂ ಕಣ್ಲೆ ಪಾಪ ನನ್ನ ಸೊಸೆ ಏನು ಕೆಲಸ ಮಾಡ್ಸೋಕ್ಕಿಲ್ಲ ಕಣ್ಲೆ. ಅವಳಾಯ್ತು ಅವಳು ಕೆಲಸ ಆಯಿತು ಅಂತವಾ ಪಾಪ ಸುಮ್ಮನೆ ಮಾಡ್ಕೊಂಡು ಹೋಯ್ತಾ ಇರ್ತಾಳೆ. ಮುಗ್ದೆ ಒಂಥರ ಕಣೆ ಅವಳು, ಏನು ಗೊತ್ತಾಗೋಕ್ಕಿಲ್ಲ. ನಾನು ಒಂದು ಮಾತು ಬೈದ್ರೂ ಗೊತ್ತಾಗೋಕ್ಕಿಲ್ಲ. ಅದಕ್ಕೆ ಸುಮ್ಮನೆ ಆಡ್ಕೊಂಡು ಹ್ಞೂ ಕಣತೆ ಹಂಗೆ ಕಣತೆ ಹಿಂಗೆ ಕಣತೆ ಅಂದ್ಕೊಂಡು ಸುಮ್ಮನೆ ಅವ್ರು ಆಡ್ಕೊಂಡು ಇರ್ತಾಳತ್ತೆಗೆ. ಪಾಪ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಕಣೆ ಹೆಂಗವ.
ಅಯ್ಯೋ ನನ್ನ ಕುಡ್ಕು ಮಗಂಗೆ ಅಂಥ ಹುಡುಗಿ ಸಿಕ್ಕಿರೋದು ಎಷ್ಟೋ ಉತ್ತಮ ಅಲ್ವೇ ಇನ್ಯಾರು ಆಗಿದ್ದಿದ್ರೆ ಬಿಟ್ಟೋಗಿರಲ್ಲ ಇಷ್ಟೊತ್ತಿಗೆ. ಇವಳು ಪಾಪದ ಹುಡುಗಿ ಅವಳೆ ಅಂತವ ಸುಮ್ಮನೆ ಅವಳೆ. ಅವನು ಏನು ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ ಪಾಪ. ಎಲ್ಲ ಕೆಲಸನೂ ಮಾಡ್ಕತ್ತಲ್ಲ, ನನ್ನ ಕೈಲೇನು ಕೆಲಸ ಮಾಡ್ಸೋಕ್ಕಿಲ್ಲ. ಅದಕ್ಕೆ ನನಗೆ ಮನೇಲಿ ಕುತ್ಕೊಂಡು ಬೇಸರ ಆಯ್ತದತ್ತಿಗೆ ಏನು ಮಾಡೋಣ, ಕೂಲಿಗಾದ್ರೂ ಹೋಗೋಣ, ಒಂದು 4 ಕಾಸು ಬಂದರೆ ಯಾಕಾದರೂ ಆಯ್ತದೆ. ನನ್ನ ಮೊಮ್ಮಗ ಬೇರೆ ಅವಾಗವಾಗ ಬಂದು ಅಜ್ಜಿ ಚಾಕ್ಲೇಟಿಗೆ ದುಡ್ಡು ಕೊಡು, ಅಜ್ಜಿ ಅದು ತಗೋಬೇಕು ಇದು ತಗೋಬೇಕು ಅಂತ ದುಡ್ಡು ಕೇಳ್ತಿರ್ತಾನೆ. ಈಗಿಲ್ಲ ಅಂತ ಹೆಂಗೆ ಹೇಳೋದು ಹೇಳದೆ ನೀನೇ? ಅದಕ್ಕೆ ಅತ್ತಾಗಿ ಕೂಲಿನಾದರೂ ಮಾಡಿದ್ರೆ ಒಂದಿಟ್ಟು ದುಡ್ಡಾದರೂ ಬರೋಕ್ಕಿಲ್ವೇ? ಅದಕ್ಕೆ ಅದ ಹೋಗ್ಬಿಟ್ಟು ಬರೋಣ, ಏನು ಸೌದೋಗೋದಿನ್ನೇನು, ರಾಗಿ ಕುಯ್ಯೋದು ಇನ್ನೆಷ್ಟೊತ್ತು ಆಯ್ತದೆ ಅಂತ ಬಂದೆ. ಹೊಸಿ ಹೊತ್ತು ಹಂಗೆ ವಿಶ್ರಾಂತಿ ತಗೊಂಡು ಕೂಯಿದ್ರೆ ಆಯಿತು. ಕಣ್ ತಗೊಳಕ್ಕ ಅದನ್ನೇ ಸೋತಾಯ್ತದೆ. ಆಮೇಲೆ ಬಿಸಿಲೇನಿಲ್ವಲ್ಲಕ್ಕ, ಒಂಚೂರು ಮೋಡನೇ ಐತೆ, ಸುಸ್ತು ಗಿಸ್ತು ಏನು ಆಗೋಕ್ಕಿಲ್ಲ. ಬಿಸಿಲಿದ್ರೆ ಒಂದಿಟ್ಟು ಕೆಲಸ ಮಾಡೋಕ್ಕೆ ಸುಸ್ತಾಯ್ತದೆ ಅಂತ ಹೇಳ್ಬೋದು. ಬಿಸಿಲು ಏನಿಲ್ವಲ್ಲ, ಆರಾಮಾಗಿ ಮಾಡ್ಕೊಬೋದು ತಗೊಳಕ್ಕ. ನೀನೇನು ಯೋಚನೆ ಮಾಡ್ಬಿಟ್ಟು ಬಾರಕ್ಕ, ನಾನು ಇರ್ತೀನಲ್ಲ ಜೊತೆಗೆ. ನಿಂದೊಂದು ಪಟ್ಟಿ ಆದ್ರೂ ನನ್ನೊಂದು ಪಟ್ಟಿ ಮಾಡ್ಕೊಡ್ತೀನಿ ಬಾರಕ್ಕ. ನಾನೊಂದು ಮಾಡಿ ಒಂದೊಂದು ಪಟ್ಟಿಯ ನೀನು ಬಿರ್ಬಿರ್ನಿ ಕೆಲಸ ಮಾಡಿಸ್ತೀನಿ. ಇಲ್ಲಾಂದ್ರೆ ರಾಮಣ್ಣ ಅಯ್ಯೋ ಇವಮ್ಮ ಏನು ಕೆಲಸ ಮಾಡಲಿಲ್ಲ, ಇವಮ್ಮಂಗೆ ದುಡ್ಡು ಕೊಡಬೇಕು ಅಂತವ ಕೈ ಅಂತದೆ. ನಾನೊಂದು ಮಾಡಿ ಬಿರ್ಬಿರ್ನೆ ಆಮೇಲೆ ನಿನ್ನ ಪಟ್ಟಿನೂ ಬೇಗ ಮಾಡ್ಕೊಡ್ತೀನಿ ಬಾ. ಸರಿ ಕಣ್ಲೆ ಆಯಿತು, ನಡಿಯಮ್ಮಿ ಹೋಗ ನಡಿ. ತಾಡ ಆದ್ರೆ ಆಮೇಲೆ ಅದಕ್ಕೂ ಕಯ್ಯ ಪಯ್ಯ ಅಂತ ನಾವಯ್ಯ, ಯಾಕೆ ಸುಮ್ಮನೆ ಅವನ ಹತ್ರ ಒಂದು ಮಾತು ಅನ್ಸ್ಕೊಳ್ಳೋದು. ಸರಿ ಕಣಕ್ಕ, ನಡಿ ಹೋಗೋಣ. ಅಲ್ಲಿ ನೋಡಕ್ಕ, ಈ ನಮ್ಮ ಪಕ್ಕದ ಬೀದಿ ಪ್ರೀತಿ ಅವಳು ಬತ್ತವಳು ನೋಡು, ಅವಳಿಗೂ ಕೆಲಸ ಕೇಳಿದ್ನೇನೋ ಅವನು. ವಾ ಪ್ರೀತಿನೂ ಬಂದ್ಲೆ? ಪ್ರೀತಿ ಏನವ ನಿನಗೂ ಕೆಲಸ ಕೇಳಿದ್ನ ರಾಮಣ್ಣ? ಈ ಕಡೆಗೆ ಬರ್ತಾ ಇದೆಯಲ್ಲ. ಹೌದು ಗೋರಕ್ಕ, ನನಗೂ ಕೆಲಸ ಕೇಳೋರೆ, ಅದಕ್ಕೆ ಬಂದೆ ನಾನು. ಒಂದಿಟ್ಟು ಅದೇನೋ ರಾಗಿ ಕುಯ್ಬೇಕು, ಬಾರವ ಒಂದಿಟ್ಟು ಕೂಲಿ ಕೊಡ್ತೀನಿ, ಅದೆಷ್ಟಾಯ್ತದೆ ದಿನದ ಕೂಲಿ ಅಂತ ಕರೆದ್ರು, ಅದಕ್ಕೆ ಬಂದೆ ಗೌರಕ್ಕ. ಓ ಹೌದೇ, ನಮ್ಮನ್ನು ಇನ್ನೇನು ಕೂಲಿಗೆ ಕರೆದವನಿ, ಬಾ ಹೋಗೋಣ, ನಾವು ಅಲ್ಲಿಗೆ ಹೋಯ್ತಾ ಇದ್ದೋ, ಬಾ ತಗ ಹೋಗೋಣ. ಅಯ್ಯೋ ಗೌರಕ್ಕ, ಇದೇನು ಗೌರಕ್ಕ ರಾಗಿನೇ ಕಾಣ್ತಾ ಇಲ್ವಲ್ಲಕ್ಕ? ಇಷ್ಟೊಂದು ಅಣ್ಣೆ ಸೊಪ್ಪು ಬೆಳೆದು ಕುಂತೈತೆ. ಇವಯ್ಯ ಅದೇನು ರಾಗಿನೇ ಹಾಕಿದ್ನ, ಅಣ್ಣೆ ಸೊಪ್ಪು ಬೆಳೀಲಿ ಅಂತ ಹಾಕಿದ್ನೆ. ಇನ್ನು ನೋಡಿಲಿ, ಒಂದು ಈಟೆ ರಾಗಿ ಕಾಣ್ತಾ ಇರೋದು ನನ್ನ ಕಣ್ಗಂತೂ ಅಪ್ಪ. ನೀನು ನೋಡಿ ಹೆಂಗೆ ಕಾಣ್ತೈತೆ ನಿನಗೆ? ನನಗೂ ಆಟೆ ಕಣ್ಲೆ, ಇದೇನ್ಲೆ ಇವ ಹಿಂಗೆ ಬೆಳೆದವನೆ. ಅಯ್ಯ ಸರಿಯಾಗಿ ಏನು ಕೆಲಸ ಮಾಡೋಕೆ ಬರೋಕಿಲ್ಕಣೆ ಇವಯ್ಯ, ಸುಮ್ಮನೆ ಜಿಪುನ್ ಥರ ಮಾಡ್ಕೊಂಡು ಓಡಾಡ್ತಾನೆ ಅಷ್ಟೇ. ಹೊಲದ ಗಿಲದ ಕೆಲಸ ಏನು ಬರೋಕಿಲ್ವೇನವ? ನಮ್ಮದ್ರಲ್ಲಿ ಸರಿ ಬಂದಿತ್ತು ಕಣವ ರಾಗಿ, ನೀನು ನೋಡಬೇಕಿತ್ತು. 30-40 ಚೀಲ ಬಂದೈತಿ ಸರಿ ರಾಗಿ, ಅದು ಒಂದು ಪಟ್ಟಿ ಹಾಕಿದ್ದು ಅಷ್ಟೇ, ಜಾಸ್ತಿನೂ ಹಾಕಿರಲಿಲ್ಲ. ಈ ವೈಂದ್ರಲ್ಲಿ ಒಂದು 10 ಚೀಲ ಬರೋದೇ ಕಷ್ಟ ಬಿಡು. ಅದಕ್ಕೆ ಬರೀ ಹೆಂಗಸ್ರಿಗೆ ಹೇಳೋನಿ, ಇಲ್ಲಾಂದಿದ್ರೆ ಗಂಡಸ್ರಿಗೂ ಹೇಳಿರೋನು, ಜಾಸ್ತಿ ಕೆಲಸ ಇದ್ದಿದ್ರೆ ಇನ್ನೇನು ಇಷ್ಟಲ್ವ, ಇನ್ಯಾಕೆ ಸುಮ್ಮನೆ ಅವ್ರಿಗೆಲ್ಲವ ಅಂತವ. ಆಮೇಲೆ ಗಂಡಲ್ಗಾದ್ರೆ ಜಾಸ್ತಿ ಕೂಲಿ ಕೊಡಬೇಕಲ್ಲೇ, ಹೆಣ್ಣಲ್ಗಾದ್ರೆ ಕಡಿಮೆ ಕೂಲಿ ಅಲ್ವೇ, ಅದಕ್ಕೆ ಎಲ್ಲ ಹೆಣ್ಣಲ್ಗೆ ಹೇಳಿರೋದು ಇವನು. ಇಲ್ಲ ಅಂದಿದ್ರೆ ಗಂಡಾಳ್ಗೆ ಹೇಳಿರೋನು, ಜಾಸ್ತಿ ಕೂಲಿ ಕೊಡೋದಾಯ್ತದೆ ಅಂತ ಈಗ ಮಾಡಿರೋದು ಇವನು. ಕಣಕ ನೋಡಿದ್ದೇನೆ, ನಾನು ಯೋಚನೆ ಮಾಡಲಿಲ್ಲ ಕಣಕ. ನಾನು ಅಂದ್ಕೊಂಡೆ ಇದೇನಿದು ಬರೀ ಹೆಂಗಸ್ರನ್ನೇ ಕರೆದವನಲ್ಲ ಇವನು, ಯಾಕೆ ಅಂತವ ಯೋಚನೆ ಮಾಡ್ತಿದ್ದೆ ಕಣಕ. ನೋಡಕ್ಕ ಎಂತನವನೇ ಇವನು. ಜಿಪುಣ್ ಶೆಟ್ಟಿ ಅಂದರೆ ಜಿಪುಣ್ ಶೆಟ್ಟಿನೇ ಕಣಕ ಇವನು. ಅದೇ ಗಂಡಾಳು ಕರೆದ್ರೆ ಜಾಸ್ತಿ ಕೊಡೋದಾಯ್ತದೆ ಅಂತವ, ಹೆಣ್ಣಾಳು ಕರ್ಕೊಂಡು ಕರ್ತವನಲ್ಲ ಎಲ್ಲಾರನೂ. ಅದರಲ್ಲೂ ನಾವು ಯಾರು ಏನೂ ಕೇಳೋಕ್ಕಿಲ್ಲ ಅವನ್ನ ಜಾಸ್ತಿ, ಅದಕ್ಕೆ ನಮ್ಗಳನ್ನೇ ನೋಡ್ಕೊಂಡು ಕರ್ತವನಿ. ಯಾರ್ಯಾರು ಜಾಸ್ತಿ ಏನು ಕೇಳೋಕ್ಕಿಲ್ಲ, ದುಡ್ಡು ಸುಮ್ಮನೆ ಏನು ಕೊಟ್ಟರು ತಗೊಂಡು ಹೋಯ್ತಾರೆ ಅಂಥನ್ನೇ ನೋಡಿ ಕರ್ದನ್ ಕಣಕ ಇವನು. ಪಿಲಾನು ಬೋರ್ ಚೆಂದಾಗೈತಿ ಪಿಲಾನು ರಾಮಣ್ಣಂದ. ಕಣ್ಲೆ ಅಮ್ಮಣಿ, ಹೋಗ್ಲಿ ಬಿಡು, ಅವನ ಮಾತು ಕಟ್ಕೊಂಡು ನಮ್ಗೇನಾಗಬೇಕು, ಹೆಂಗಾರು ಮಾಡ್ಕೊಳ್ಳಿ. ಈಗ ಮೊದಲು ಶುರು ಮಾಡೋಣ ಏನು ಅಂತ ಗೊತ್ತಾಯ್ತಲ್ವಲ್ಲ, ಯಾವ ಕಡೆಯಿಂದ ಶುರು ಮಾಡೋದು ಅಂತವ. ಇವನು ಏನು ಬರಲೂ ಇಲ್ಲ ಇವಯ್ಯ, ಇಷ್ಟೊತ್ತು ಗಂಟೆ ಮಾಡೋನಲ್ಲ, ನಮ್ಮನ್ನು ಮಾತ್ರ ಬಿರುನ್ ಬರ್ರಿ ಅಂತಂದ. ನಾನೊಂದು ಈಟು ಏನೋ ಮಾಡಿದ್ಲು, ಅದೇನುವ ಏನೋ ವಾಂಗಿಬಾತ ಎಂಥದೋ ಮಾಡಿದ್ಲು ನನ್ನ ಸೊಸೆ, ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು. ಚೆಂದಾಗಿತ್ತು. ನನಗೆ ಬೇರೆ ಆ ಬದನೆಕಾಯಿ ಅಂದರೆ ಇಷ್ಟ ಕಂಡೆ, ಅದಕ್ಕೆ ಅದಕ್ಕೆ ತಿನ್ಕೊ ಬಂದೆ ಚೆನ್ನಾಗಿ. ಇನ್ನು ಮಧ್ಯಾಹ್ನಕ್ಕೆ ಇವನು ಏನು ಕೊಟ್ಟರೆ ಏನೋ ಗೊತ್ತಿಲ್ಲ ಬೇರೆ. ಇನ್ನೊಂದಿಷ್ಟು ಲೇಟಾಗಿ ಬನ್ನಿ ಅಂದಿದ್ದಿದ್ರೆ ನಾನು ಇನ್ನೊಂದಿಷ್ಟು ತಿನ್ಕೊ ಬತ್ತಿದ್ದೆ, ನನಗೇನು ಗೊತ್ತು ಇವನು ಬಿರಿನ್ ಬರ್ರಿ ಅನ್ನಲ್ಲ ಅಂತವ ಅವಸರವಾಗಿ ತಿನ್ಕೊ ಬಂದೆ ಕಣೆ ನಾನು. ಕಣ್ಗವ್ರಕ್ಕ, ನಾನು ಏನು ಮಾಡಿದ್ದಿವತ್ತು, ಇದು ದೋಸೆ ಮಾಡಿದ್ದೆ ಕಣಕ್ಕ. ನೆನ್ನೆ ಸಹ ಒಂದಿಟ್ಟು ಅಕ್ಕಿ ಅನ್ನ ಎಲ್ಲ ಮುಳ್ದೋಗಿತ್ತಲ್ಲ, ಅದಕ್ಕೆ ಎಲ್ಲನೂ ಹಾಕತೆಗಿ ರುಬ್ಬಿ ನೀರು ದೋಸೆ ಹೆಂಗೆ ಒಂದಿಟ್ಟು ದೋಸೆ ಮಾಡ್ಕೊಂಡು ತಿನ್ಕೊಂಡು ಬಂದೆ ಕಣಕ್ಕ. ನಮ್ಮ ಮನೇದು ಬೇರೆ ಬೆಳಿಗ್ಗೆನೇ ಹೋಯ್ತು, ಕೆಲಸ ಐತಂತವ, ಗಾರೆ ಕೆಲ್ಸಕ್ಕೆ ಹೋಯ್ತದಲ್ಲಕ್ಕ, ಬೆಳಿಗ್ಗೆನೇ ಹೋಯ್ತು, ಕೆಲಸ ಐತೆ ಕಣೆ ಹೋಯ್ತೀನಿ ನಾನು ಅಂತ. ಅದಕ್ಕೆ ಇನ್ನೇನು ಮಾಡೋದು ಅಂತವ ನಾನೇ ಒಂದಿಟ್ಟು ದೋಸೆ ಹುಯ್ಕೊಂಡು ಒಂದಿಟ್ಟು ಚಟ್ನಿ ಮಾಡ್ಕೊಂಡು ಅದನ್ನೇ ತಿನ್ಕೊ ಬಂದೆ ಕಣಕ್ಕ. ಆಮೇಲೆ ಈ ಮಧ್ಯಾಹ್ನಕ್ಕೆ ಅದು ಏನು ಕೊಟ್ಟನು ಏನೋ ಕಣಕ್ಕ ಇವಯ್ಯ, ಸರಿಯಾಗಿ ಕೊಡೋಕ್ಕಿಲ್ಲ ಕಣಕ್ಕ. ಓದ್ಕಿತ ಬಂದಿದ್ದಲ್ಲ ನೀನು, ಎಲ್ಲಾರ್ಗೂ ಹೊಟ್ಟೆ ಸಾಯ್ತಾ ಇದ್ದೀವಿ, ಒಂದು ಇಟ್ಟಿಟ್ಟು ಚಿತ್ರಾನ್ನ ತಗೊಬಂದು, ಇಷ್ಟೇ ಕಣ್ರಮ್ಮ ಚಿತ್ರಾನ್ನ ಇರೋದು, ಅದ್ರನ್ನೇ ನೋಡ್ಕೊಂಡು ತಿನ್ರಮ್ಮ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಯ್ತಾನಲ್ಲಕ್ಕ ಇವನು. ನಾವೆಲ್ಲ ಇಷ್ಟಿಷ್ಟು ತಿಂದು ಹೊಟ್ಟೆಲ್ಲ ಹಸ್ಕೊಂಡಿರ್ಲಿಲ್ವೇ, ಒಂದು ಏನು ಕೇಳ್ತೀವಿ ಬಿಡು.
ಹ್ಞೂ ಕಣಮಣಿ, ನನಗೂ ಬೋಸಿಟ್ಟು ಬಂದ್ಬಿಟ್ಟಿತ್ತು. ಈಗಿತ ಹೇಳಿವ್ನಲ್ಲ, ಕೂಲಿಗೆಳಗೆ ಬಂದಿದ್ನಲ್ಲ, ಅವಾಗ ಹೇಳಿವ್ನಿ ನಮಗೆ ಆ ಚಿತ್ರಾನ್ನ ತಗೊಬಂದು ಕೊಡೋದಾದ್ರೆ ಬೇಡ ಕಣಪ್ಪ, ಆ ಮುದ್ದೆ ಬಸ್ಸಾರು ಏನಾದರೂ ತಂದು ಮಾಡಿಸ್ಕೊಬಂದು ಕೊಡೋದಾದ್ರೆ ಬತ್ತೀನಿ ಕೂಲಿಗೆ, ಇಲ್ಲ ಬರೋಕ್ಕಿಲ್ಲ, ನಂಗೆ ಹೊಟ್ಟೆ ತುಂಬಿರ್ಬೇಕಣಪ್ಪ, ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳಿವ್ನಿ. ಹಾಂ, ಅದಕ್ಕೆ ಇಲ್ಲಿ ಕಣಕ್ಕ ಈ ಸತಿ ಮೆಸ್ಸಿಂದ ತಂದ್ಕೊಡ್ತೀನಿ ಬರ್ರಿ ಮುದ್ದೆ ಬಸ್ಸಾರು ಎಲ್ಲವ ಅಂತ ಹೇಳವ್ನಿ. ಹಾಂ, ನಾನು ಅದನ್ನೇ ಹೇಳ್ದೆ, ನಮ್ಗೆ ಅರ್ಧ ಬರ್ದು ಹೊಟ್ಟೆ ಆದರೆ ಕೆಲಸ ಮಾಡೋಕ್ಕೂ ಆಗೋಕ್ಕಿಲ್ಲ, ಸಮಾಧಾನವೂ ಇರೋಕ್ಕಿಲ್ಲ, ಒಂಥರ ಆಯ್ತದ ಕಣಪ್ಪ, ನಾವು ಜಾಸ್ತಿ ತಿನ್ನೋರು. ನೀನು ಹೇಳ್ಬಿಡು ಇವಾಗಲೇ ಆ ಚಿತ್ರಾನ್ನ ತಗೊಬಂದು ಇಷ್ಟು ಕೊಡಬೇಡ ನೀನು ಅಂತ ಹೇಳಿದ್ದೀನಿ. ಒಳ್ಳೇದಾಯ್ತು ಗೌರಕ್ಕ, ನೀವು ಹೇಳಿದ್ದು ಹೆಂಗೋ. ಓದ್ಸರಿ ಅಂತೂ ಒಂಚೂರು ಚಿತ್ರಾನ್ನ ತಿನ್ನಕ್ಕೂ ಆಗ್ತಿರ್ಲಿಲ್ಲ, ಅದರಲ್ಲಿ ಏನೂ ಹುಳಿನೂ ಇರಲಿಲ್ಲ ಅಕ್ಕ. ಅಂದಾಜು ಇವನೇ ಬಂದ್ಬಿಟ್ಟಿರ್ಬೇಕೇನೋ ಮನೆಯಿಂದ ಅನ್ಸುತ್ತೆ. ಇಲ್ಲ ಹೋಟ್ಲಿಂದ ತಂದಿದ್ದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದಕ್ಕ. ಇವನು ಮನೆಯಿಂದನೇ ಬಂದ್ಬಿಟ್ಟಿದ್ದಾನೆ. ಬಂದ್ಬಿಟ್ಟು ಇಲ್ಲಿ ಎಲ್ಲಾರ್ಗು ಅದನ್ನೇ ಕೊಟ್ಟವನೆ, ತಿನ್ನಿ ಚೆನ್ನಾಗೈತೆ ಮೆಸ್ಸಿಂದ ತಂದೆ ಅಂತ ನಾಟಕ ಆಡ್ಬಿಟ್ಟು ಕೊಟ್ಟವನೆ ಕಣಕ್ಕ. ಅದರಲ್ಲಿ ಏನು ಹುಳಿನೂ ಇರಲಿಲ್ಲ, ಉಪ್ಪು ಇರಲಿಲ್ಲ, ಖಾರನೂ ಇರಲಿಲ್ಲ, ತಿನ್ನಕ್ಕೂ ಆಯ್ತಾ ಇರಲಿಲ್ಲ. ಆಮೇಲೆ ಇಷ್ಟಿಷ್ಟೇ ಅನ್ನ. ಸಾಕಾಗಿತ್ತು ಅಕ್ಕ. ಒಳ್ಳೇದು ಮಾಡಿದೆ ಕಣ್ಗೌರಕ್ಕ ನೀನು ಹೇಳಿ. ಕಣ್ಗವ್ರಕ್ಕ, ಒಳ್ಳೇದು ಮಾಡಿದೆ, ಸುಮ್ಮನಿರು. ಅಂಥವ್ರಿಗೆ ಹಿಂಗೆ ಹೇಳಿದ್ರೆ ಸರಿ ಹೋಗೋದು, ಇಲ್ಲಾಂದರೆ ಕೇಳೋಕ್ಕಿಲ್ಲ ಅಂತವ್ರೆಲ್ಲ ಮಾತನ್ನ. ಹಾಂ, ಏನು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲಕ್ಕ ಇವನು, ನಮ್ಮನ್ನೆಲ್ಲ ಕರೆದ್ಬಿಟ್ಟು ಅದೇನು ಅಯ್ಯಣ್ಣ ನೀವನ್ನ. ಇದೇನ್ರಮ್ಮ ಬಂದು ಹಿಂಗೆ ನಿಂತಿದ್ದೀರಲ್ಲ? ಎಷ್ಟೊತ್ತಾಯ್ತು ಬಂದು? ಅಲ್ಲ, ಬಂದ ತಕ್ಷಣ ಕೆಲಸ ಶುರು ಮಾಡೋದ್ಬಿಟ್ಟು ಇದ್ಯಾಕ್ರಮ ಹಿಂಗೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀರಿ? ಅಲ್ಕಂಡ್ರವಣ್ಣ, ನೀನು ಬರಲಿ ಅಂತವ ಕಾಯ್ಕೊಂಡು ನಾವು ನಿಂತಿದ್ರೆ ನಮಗೆ ಬಂದು ಬೈತೀಯಣ್ಣ ನೀನು. ಆಗ್ಲಿಂದವ ಕಾಯ್ತಾ ಇದ್ದೀವಿ, ಎಷ್ಟೊತ್ತಿಗೆ ಬಂದದು ರಾಮಣ್ಣ, ಎಷ್ಟೊತ್ತಿಗೆ ಹೇಳೋದು ಅಂತವ. ನಾವು ಬಂದು ಸಿವತ್ತಾಯ್ತಾ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದು, ಏನು ಬರಲಿಲ್ವಲ್ಲ ಅಂತವ. ನಮ್ಗೇನು ಗೊತ್ತಾದೇನಣ್ಣ ಯಾವ ಕಡೆಯಿಂದ ಹೋಗ್ಬೇಕು ಏನು ಅಂತವ. ನೀನೊಂದು ಗೀತ ಹೇಳೋದ್ರೆ ನಾವು ಹಂಗೆ ಮಾಡ್ಕೊಂಡು ಹೋಯ್ತೀವಪ್ಪ. ಅಲ್ಕಂಡ್ಗೌರಕ್ಕ, ಇದೇನು ಹೊಸ್ತಾಗ ಕೇಳ್ತಾ ಇದೆಯಲ್ಲ ನೀನು? ನಿಂಗೆ ಗೊತ್ತಾಗಕ್ಕಿಲ್ವೇ? ಮೂಲಿಂದವ ಶುರು ಮಾಡ್ಕೊಂಡು ಪಟಪಟ್ನೆ ಹೋಗೋದ್ಬಿಟ್ಟು ಇನ್ನು ಹಿಂಗೆ ಕಾಯ್ಕೊಂಡು ನಿಂತಿದ್ದೀರಲ್ಲ. ನನ್ಗೇನು ಗೊತ್ತು ನೀವು ಹಿಂಗೆ ಕಾಯ್ಕೊಂಡು ನಿಂತ್ಕೊತೀರಾ ಅಂತವ. ನಾನು ಹಿಂಗೂ ಗೊತ್ತಿರ್ತದಲ್ಲ, ಹೆಂಗಸ್ರು ಪಾಪ ಇವ್ರು ಗೊತ್ತಿಲ್ದಿರೋರೇನಲ್ವಲ್ಲ, ಹಿಂಗೋ ಮಾಡ್ಕೊಂಡು ಹೋಯ್ತಾರೆ ಅಂತ ಸುಮ್ಮನಿದ್ದೀನಿ. ನೀವು ನೋಡ್ರು ಬಂದು ನಿಂತಿದ್ದೀರಲ್ಲ ಇಲ್ಲಿ. ಆಗಲೇ ಬರ್ಬೇಕಿತ್ತು ನಾನೊಂದು ಈಟಲ್ಲಿ ಪ್ಯಾಟಿಲ್ ಒಂದಿಟ್ಟು ಕೆಲ್ಸ ಇತ್ತು ಅಂತವ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ನೋಡು ತಡ ಆಗೋಯ್ತು ಇವತ್ತು. ಬೆಳಿಗ್ಗೆನೇ ಹೋದೆ, ಆದ್ರೂ ತಡ ಆಗೋಯ್ತದೆ ಅಂತವ. ತಿಂಡಿನೂ ತಿಂದಿಲ್ಲ, ಏನೂ ಇಲ್ಲ ಕಣ್ರವ, ನಾನು ಹಂಗೆ ಬಂದ್ಬಿಟ್ಟಿದ್ದೀನಿ. ಹೌದೇನಣ್ಣ, ಇಲ್ಲಿ ಬಿಡೋಣ, ಈಗ ಹೋಗಿ ತಿಂಡಿ ತಿನ್ನುವಂತೆ, ನಾವು ಕೆಲಸ ಮಾಡ್ತಿರ್ತೀವಿ. ನೀನು ಹೋಗಿ ತಿನ್ಕಬಾ ಹೋಗು. ಆಮೇಲೆ ಅಣ್ಣ, ಇದ್ಯಾಕಣ ಎಣ್ಣೆ ಸೊಪ್ಪು ಇಷ್ಟೊಂದು ಬೆಳೆಸಿದ್ದೀನಿ ನೀನು? ಸರಿಯಾಗಿ ಹಾಕಿರ್ಲಿಲ್ವೇ? ಗೊಬ್ಬರ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದೆಯೇನೋ ಕಣ, ಅದಕ್ಕೆ ಎಣ್ಣೆ ಸೊಪ್ಪನೇ ಜಾಸ್ತಿ ಬೆಳೆದ್ಬಿಟ್ಟವೆ. ರಾಗಿಕಿನ್ನವ ರಾಗಿನೇ ಕಾಣ್ತಾ ಇಲ್ಲ ಅಂತೀನಿ, ಬರೀ ಅವೇ ಸೊಪ್ಪೆ ಕಾಣ್ತಾವೆ. ಯಾಕಣ ಔಷಧಿ ಅದೇನೋ ಹೊಡಿತಾರಲ್ಲ, ನಾ ಎಲ್ಲ ತಂದು ಔಷಧಿನೂ ಹೊಡೆದಿರ್ಲಿಲ್ವ ಏನೋ ನೀನು? ಇಲ್ಲಿ ಕಣಮ್ಮ, ಔಷಧಿ ಹೊಡಿಬೇಕಿತ್ತು. ಅದು ಏನಾಯ್ತಂದ್ರೆ ಅಂಗಡಿಲಿ ಸಿಗ್ಲೇ ಇಲ್ಲ ಕಣಮ್ಮ. ಎಲ್ಲರೂ ಎಷ್ಟೊಂದು ಜನ ರಾಗಿ ಹಾಕ್ಬಿಟ್ಟಿದ್ರಲ್ಲ ಈಕಿತ, ಅವರೆಲ್ಲವ ತಗೊಂಡು ಹೋಗ್ಬಿಟ್ಟಿದ್ರು ಔಷಧಿ ಎಲ್ಲವ. ನನಗೆ ಸಿಗ್ಲೇ ಇಲ್ಲ ಔಷಧಿ, ಅದಕ್ಕೆ ಹೊಡಿಲಿಲ್ಲ ನಾನು. ನನ್ಗೇನು ಗೊತ್ತು ಇಷ್ಟೊಂದು ಹಣೆ ಸೊಪ್ಪು ಬೆಳ್ಕತ್ತವೆ ಅಂತ. ಯಾವಾಗಲೂ ಏನು ಬೆಳಿತಿರ್ಲಿಲ್ಲ ಕಣಮ್ಮ, ಈ ಸತಿನೇ ಇಷ್ಟೊಂದು ಬೆಳೆದಿರೋದು. ಆಮೇಲೆ ಓದ್ಕಿತಾನು ಏನೂ ಔಷಧಿ ಹಾಕಿರ್ಲಿಲ್ಲ ನಾನು, ಸುಮ್ಮನಿದ್ದೆ. ಅದೇ ಅದಾಗದೇ ಸರಿ ಆಗಿತ್ತಪ್ಪ, ಇಷ್ಟೊಂದು ಹಣೆ ಸೊಪ್ಪು ಬೆಳ್ತಿರ್ಲಿಲ್ಲ. ಈ ಸರಿನೇ ಜಾಸ್ತಿ ಬೆಳೆದ್ಬಿಟ್ಟೈತಿ. ಇನ್ನೇನು ಮಾಡೋಕ್ಕಾಯ್ತದೆ? ಎಷ್ಟು ಬರ್ತದಷ್ಟು ಕುಯ್ಯಿರಿ. ಎಣ್ಣೆ ಸೊಪ್ಪನ್ನೆಲ್ಲ ಒಂದು ಕಡೆಗೆ ಗೊಡ್ಡೆ ಹಾಕಿ, ರಾಗಿನೆಲ್ಲ ಒಂದು ಕಡೆಗೆ ಗುಡ್ಡೆ ಹಾಕಿ. ಅದೇ ಒಬ್ಬೊಬ್ರು ಒಂದೊಂದು ಲೈನ್ಗೆ ಹೋಗ್ರವ, ಒಂದೊಂದು ಪಟ್ಟಿ ಒಬ್ಬೊಬ್ರು ಮಾಡ್ಕೊ ಬನ್ನಿ, ಬಿರ್ ಮಾಡಿ. ಸರಿ ಕಂಡು ಬಿಡೋಣ, ಗೊತ್ತಾಯ್ತು. ನೀನು ಇಷ್ಟು ಹೇಳೋದು ಮಾಡ್ಕೊಂಡು ಹೋಯ್ತೀವಿ. ನಾವು ಆಗ್ಲಿಂದವ ಕಾಯ್ತಾ ಇದ್ದೋ, ಯಾವ ಕಡೆಯಿಂದ ಹೋಗ್ಬೇಕು ಏನು ಅಂತ ಗೊತ್ತಾಗಕ್ಕಿಲ್ವಣ್ಣ. ನೀನು ಆಮೇಲೆ ಬಂದು ಈ ಕಡೆಯಿಂದ ಅಕ್ರಮ ಹೋದ್ರೆ ಆ ಕಡೆಯಿಂದ ಹೋಗ್ಬೇಕಿತ್ತು ಅಂದರೆ ಅಂತವ ಕಾಯ್ಕೊಂಡು ನಿಂತಿದ್ದೋ. ಈಗಿನ್ನೇನು ಗೊತ್ತಾಯ್ತಲ್ಲ, ಈ ಕಡೆ ಮೂಲಿಂದನೇ ಹೋಯ್ತೀವಿ ಬಿಡು. ಅದೇ ಒಬ್ಬೊಬ್ರು ಒಂದೊಂದು ಪಟ್ಟಿ ಮಾಡ್ಕೊಂಡು ಹೋಯ್ತೀವಿ. ನೀನು ಹೋಗೋಣ, ಅದೇನೋ ತಿಂಡಿ ತಿನ್ಕೊ ಬರ್ತೀನಿ ಅಂತಿದ್ದಲ್ಲ, ತಿಂಡಿ ತಿಂದಿಲ್ಲ ಅಂತಿದ್ದಲ್ಲ, ಹೋಗೋಣ ತಿನ್ಕವಾ. ಇರ್ಲಿ ತಗೊಳ್ಗೌರಕ್ಕ, ಯಾವಾಗಲೂ ತಿನ್ನೋದಿದ್ದೇ ಇರ್ತದೆ. ಮೊದಲು ಹೊಲದ ಕೆಲಸ ಆಗೋದ್ರೆ ಆಮೇಲೆ ತಿನ್ನಕ್ಕೆಲ್ಲವ ಸರಿ ಹೋಯ್ತದೆ. ಅಲ್ಲಿ ಕುಡ್ಲಿಟ್ಟಿದ್ದೀನಿ ನೋಡ್ರಿ, ಕುಡ್ಲು ತಗೊಂಡು ಎಲ್ಲ ಶುರು ಮಾಡ್ರಿ ಕೆಲಸವ. ಅಮ್ಮ, ಆಮೇಲೆ ಎಲ್ಲರೂ ಹೆಂಗಸ್ರೈತೀವಿ ಅಂತವ ಮಾತು ಕಿತ್ತಾಡ್ಕೊಂಡು ಕಿತ್ಕೊಬಿಟ್ಟಿರ. ಗೊತ್ತಲ್ಲ ನಿಮ್ಗೆ. ಆಮೇಲೆ ನನಗೆ ಸಿಟ್ಕಿಟ್ ಬಂದ್ರೆ ಆಮೇಲೆ ಕೂಲಿ ಕೊಡೋಕಿಲ್ಲ ಅಷ್ಟೇ. ಎಲ್ಲ ಪಟ್ಟಿನೂ ಸರಿಯಾಗಿ ನೋಡಿ ಒಂದೂ ಬಿಡಬಾರ್ದು. ರಾಗಿತೇನು ಒಂದು ಕೆಳಕ್ಕೆ ಬೀಳಬಾರ್ದು. ಹಂಗೆ ನೀಟಾಗಿ ಎತ್ಕೊಂಡು ಜೋಡಿಸ್ಕೋಬೇಕು. ಏನು ಗೊತ್ತೈತೆ? ಆಮೇಲೆ ನಾನು ಮಿಷಿನ್ ಯಾಕೆ ತರಿಸಿಲ್ಲ ಅಂದರೆ, ನಾನೇನು ಜುಪುಣ ಅಂತ ಅಲ್ಲ, ಮಿಷಿನ್ ತರಿಸಿಲ್ಲ ಅಂತ ಅನ್ಕೋಬೇಡಿ. ಆ ಮಿಷಿನ್ ತರಿಸಿದ್ರೆ ಅರ್ಧವ ಕಾಳೆಲ್ಲ ಕೆಳಕ್ಕೆ ಹೋಯ್ತದೆ. ಬೆಳ್ದೇನು ಪ್ರಯೋಜನ ಹೇಳಿ? ಮೆಸಿನ್ ತಗೊಬಂದು ಕುಯ್ಸು, ಅದುವೇ ಅರ್ಧ ಬರ್ಧ ಆಯ್ತದೆ. ಸರಿಯಾಗಿ ಆ ಮಿಲ್ಲೆ ಸೊಪ್ಪೆಲ್ಲವ ಅದರಲ್ಲಿ ತುಂಬ್ಕೊಂಡಿರ್ತದೆ. ಆ ಮಿಲ್ಲೆ ಸೊಪ್ಪನ್ನೆಲ್ಲ ತೆಗಿಯೋಕ್ಕೆ 1 ಗಂಟೆ ಬೇಕು. ಅದಕ್ಕೆ ನಾನಿವಾಗ ಪಿಲಾನ್ ಮಾಡಿ ನಿಮ್ನೆಲ್ಲ ಕೊರ್ಸಿವ್ನಿ. ಆಯ್ತಾ? ಅದಕ್ಕೆ ಸರಿಯಾಗಿ ತೆಗಿಬೇಕು. ಆಮೇಲೆ ಅಕ್ಕಪಕ್ಕದ ಹೊಲ್ದವರೆಲ್ಲವ ಮಾತಾಡ್ತಾರ. ಆಮೇಲೆ ಈ ರಾಮಣ್ಣ
ದುಡ್ಡು ಉಳ್ಸಕ್ಕೆ ಅಂತವ ಹೆಂಗಸ್ರನ್ನ ಕರ್ಸ್ಬಿಟ್ಟು ಕೂಲಿಯರ್ನ ಆಮೇಲೆ ಸರಿಯಾಗಿ ತೆಗ್ದೇ ಇಲ್ಲ ಅವರು ಹಂಗೆ ಹಿಂಗೆ ಅಂತವ ಮಾತಾಡ್ತಾರ ಆಮೇಲೆ ಅವ್ರು ಎಲ್ಲಾರು ಹೊಲಕ್ಕಿಂತವ ನಾನು ಹೊಲನೇ ಸೂಪರಾಗಿ ಕಾಣಿಸ್ಬೇಕು ಏನಂತೀರಾ ಎಲ್ಲನೂ ನೀಟಾಗಿ ಮಾಡ್ಬೇಕು ನೀವು ನೀಟಾಗಿ ತೆಗಿಬೇಕು ಎಲ್ಲನೂ ಆ ಮಿಲ್ಲೆ ಸೊಪ್ಪು ಗಿಲ್ಲೆ ಸೊಪ್ಪನ್ನೆಲ್ಲ ಒಂದ್ ಕಡೆಗೆ ಹಾಕಿ ರಾಗಿ ತೆನೆಲ್ಲ ಒಂದ್ ಕಡೆಗೆ ಹಾಕಿ ರಾಗಿ ಎಲ್ಲವ ಬುಡ್ಸ್ಕೊಂಡು ಆಮೇಲೆ ತೂರುವಂತೆ ಗಾಳಿ ನೋಡ್ಕೊಂಡು ತೂರನಂತೆ ಅಲ್ಲಿವರೆಗೂ ಒಂದ್ ಕಡೆಗೆ ಗುಡ್ಡೆ ಹಾಕ್ತಿರ್ರಿ ನೋಡೋಣ ಅದೇನಾಯ್ತದೆ ಅಂತವ ಹುಲ್ನೆಲ್ಲವ ಒಂದ್ ಕಡೆಗೆ ಹಾಕ್ರವ ಗೊತ್ತಾಯ್ತಾ ಸುಮ್ನೆ ಆಮೇಲೆ ಅದು ಇದು ಮಾತಾಡ್ಕೊಂಡು ಕುತ್ಕೊಬಿಡ್ಬೇಡಿ ಈಗಲೇ ಹೇಳ್ತಾ ಇದೀನಿ ಆಮೇಲೆ ಆಯ್ತು ಬಿಡೋಣ, ನಾವೇನು ಹಂಗೆಲ್ಲ ಮಾತಾಡೋಕ್ಕಿಲ್ಲ. ನೀನು ಯಾಕಣ ಹಿಂಗಾಡಿಯಾ? ಗೊತ್ತಿಲ್ವೇ ನಿಮಗೆ ನಾನು ಹೆಂಗೆ ಕೆಲಸ ಮಾಡ್ತೀವಿ ಅಂತವ? ಅಷ್ಟಿದ್ದನ್ನು ಯಾಕೆ ಕರಿಬೇಕಿತ್ತು? ಕರಿಲೇಬಾರ್ದಾಗಿತ್ತು ನಮ್ಮನ್ನೆಲ್ಲವ. ಹಿಂಗೆ ಕೆಲಸ ಕರೆದ್ಬಿಟ್ಟು ಹಿಂಗಾಡ್ತೀಯಲ್ಲಣ್ಣ ನೀನು. ಏನು ಸೀಮೆಗಿಲ್ದಿದ್ದಾಡ್ದಂಗೆ ಆಡ್ತೀಯ ಕಣಣ್ಣ ನೀನು. ನಾವು ಪಾಪ ಏನೋ ಕೆಲ್ಸಕ್ಕೆ ಕರೆದವನ ಅಪರೂಪಕ್ಕೆ ಹೋಗ್ಬಿಟ್ಟು ಬರೋಣ ಅಂತವ ಬಂದರೆ ಏನು ಹಿಂಗೆ ಆಡ್ತೀಯಣ್ಣ ನೀನು? ಬರಲೇಬಾರ್ದತ್ತಾಗ ನಿನ್ನ ಕೈ ಇನ್ನೊಂದ್ಸರಿ ಕೆಲ್ಸಕ್ಕೆ ತೆಗಿ. ಏನು ಯಾವುದು ಕೆಲಸ ಇರಲಿಲ್ಲ ಅಂತ ಬಂದು, ಇಲ್ಲ ಅಂದಿದ್ರೆ ನಿನ್ನ ಕಡೆಗೆ ತಿರ್ಗು ನೋಡ್ತಿರಲಿಲ್ಲ ಬಿಡು ನಾನು. ನಾವು ಪಾಪ ಏನೋ ಬೆಳಗ್ಗೆನೆ ಬಂದು ಕೆಲಸ ಮಾಡೋಣ ಅಂತ ಬಂದರೆ ನೀನೇ ತಡವಾಗಿ ಬಂದ್ಬಿಟ್ಟು ಇವಾಗ ನಮಗೆ ಹೇಳ್ತಾ ಇದೆಯಲ್ಲಣ್ಣ, ಮಾತಾಡ್ಕೊಂಡು ನಿಂತ್ಕೊಬಿಡಿ ಬಿರ್ಬಿರ್ ಕೆಲಸ ಮಾಡಿ ಅಂತವ. ನಿನಗೆ ಕೂಲಿಯರ್ ಸಿಕ್ಕಿರೋದೇ ಹೆಚ್ಚು ಕಣಣ. ಈಗಿನ ಕಾಲದಲ್ಲಿ ಯಾರು ಕೂಲಿಗೆ ಹೋಗೋಕ್ಕಿಲ್ಲ. ನಾವೆಲ್ಲವ ಸುಮ್ಮನೆ ಮನೆ ತವಿದ್ದು ಅಂತವ ಬಂದಿದ್ದೀವಿ ಕೂಲಿಗೆ. ಇಲ್ಲ ಅಂದಿದ್ರೆ ನಾವು ಬತ್ತಿತ್ತಿಲ್ಲ ಅಷ್ಟೇಯ. ಅಯ್ಯೋ ಆಯ್ತು ಬಿಡಮ್ಮ ಗೌರಿ, ಇದು ಯಾಕಮ್ಮ ಹಿಂಗ್ ರೇಗಾಡ್ತೀಯ? ಸುಮ್ನೆ ಹೇಳ್ದೆ ಕಣಮ್ಮ, ಒಂದ್ ಮಾತು ಹೇಳೋಣ ಅಂತವ ಮಾತಾಡ್ತಿರಲ್ವಿ ಹೆಂಗಸ್ರು ಹಂಗೆ ಅಲ್ವೇ ಒಂಚೂರು ಮಾತಾಡ್ಕೊಂಡು ಕುತ್ಕೊಬಿಡ್ತೀರಾ ಅಂತವ ಹೇಳ್ದೆ ಅಷ್ಟೇ. ಅದಕ್ಕೆ ಯಾಕಮ್ಮ ಇಷ್ಟೊಂದ್ರೆ ಹೇಳ್ತೀಯ? ಹಂಗೆಲ್ಲ ರೇಗ್ಬಾರ್ದು ಕಣಮ್ಮ. ಮಾಡು, ನೀವೆಲ್ಲವ ಚೆನ್ನಾಗಿ ಮಾಡ್ತೀರಾ ಅಂತ ತಾನೇ ನಾನು ಕರ್ಸಿದ್ದು. ಇಲ್ಲ ನನ್ಗೆ ಗೊತ್ತಿರ್ಲಿಲ್ವೇ? ಮಿಸ್ಸಿನ್ ಕರ್ಸದ್ಬಿಟ್ಟು ನಿಮ್ಮನ್ನ ಕರ್ಸಿದ್ನ ಹೇಳಿ. ನೀ ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ಅಂತವ ಕರ್ಸಿದೀನಿ. ಕೆಲ್ಸದಲ್ಲಿ ಹಂಗೆಲ್ಲವ ಕಳ್ತನ ಮಾಡೋಕ್ಕಿಲ್ಲ ಅಂತವ ಗೊತ್ತು ಕಣ ನನಗೆ. ನೀವೆಲ್ಲರೂ ಯಾರೂ ಕಳ್ತನದಿಂದ ಮಾಡೋದಿಲ್ಲ, ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತೀರಾ ಅಂತ ತಾನೇ ನಿಮ್ಮನ್ನೆಲ್ಲ ಕರೆದಿದ್ದು. ನಾನು ಈ ವರ್ಷದಿಂದ ಎಲ್ಲರನ್ನೂ ಕೆಲಸ ಮಾಡಿಸ್ತಾ ಇದ್ದೀನಿ. ನನಗೆ ಗೊತ್ತಿರೋಕ್ಕಿಲ್ವೇನಮ್ಮ ಯಾರ್ಯಾರು ಹೆಂಗೆ ಕೆಲಸ ಮಾಡ್ತಾರೆ ಅಂತವ. ಸುಮ್ಮನೆ ಹಂಗಂದೆ ಅಷ್ಟೇ. ಹೆಂಗಸ್ರಲ್ವಾ ಒಂದಿಟ್ಟು ಮಾತ್ಗೀತ ಆಡ್ಕೊಂಡು ಟೈಮ್ ಗಿಮ್ ವೇಸ್ಟ್ ಮಾಡೋರು ಅಂತವ ಹಂಗಂದೆ. ನಾನು ಒಂಚೂರು ತಿಂಡಿ ತಿನ್ಕೊ ಬರ್ತೀನಿ, ಅಲ್ಲಿವರೆಗೂ ಮಾಡ್ತಿರಮ್ಮ. ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ ಬಾರೆ ಬೇಗ ಅಂತವ. ಅವಳು ಬರ್ತಾಳೆ, ನಾನು ಬರ್ತೀನಿ, ಎಲ್ಲ ಸೇರ್ಕೊಂಡು ಬಿರ್ ಮುಗಿಸ್ಬಿಡೋಣ ತೆಗಿ. ಏನಂತೀರಾ? ಜಲ್ದಿ ಮಾಡ್ರಿ ಕೆಲ್ಸವ. ಕಣಣ್ಣ, ಸರಿ ಕಣಣ್ಣ, ಹೋಗೋಣ. ನೀನು ಮೊದಲಿಗೆ ಹೋಗಿ ತಿಂಡಿ ಪಂಡಿ ತಿನ್ಕ ಬಾ. ನೀನು ಇಲ್ಲೇ ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಪ್ಪ. ನಮ್ಗೆ ಹೇಳ್ಬಿಟ್ಟು ಹೋಗೊಂದಿಟ್ಟು ತಿಂಡಿ ಪಂಡಿ ತಿನ್ಕೊಂಬಂದು ಬಿರ್ಬಿನ್ ಕೆಲಸ ಶುರು ಮಾಡಿ ಹೋಗು. ಅಲ್ಲ ಕಣಮಿ, ನೋಡ್ದೆ ನಮ್ಮಿ ಇವಯ್ಯನ. ಇವಯ್ಯಂಗೆ ಎಷ್ಟಿರ್ಬೇಕು ಅಂತವ ಕೊಬ್ಬು, ಏನಂದ್ಕೊಂಡಿರ್ಬೇಕು ಇವಯ್ಯ. ನಾವೇ ಇಲ್ಲಿ ಏನೋ ಕೂಲಿ ಕರೆದವನಲ್ಲ ಅಂತವ ಒಂದಿಟ್ಟು ಬಂದು ಮಾಡೋಗೋಣ ಅಂತ ಬಂದರೆ ನಮಗೆ ಮಾತಾಡ್ಕೊಂಡು ಮಾಡಬೇಡಿ, ಬಿರ್ಬಿರ್ನೆ ಮಾಡಿ, ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತವ ಹೇಳಕ್ಕೆ ಬರ್ತಾನಲ್ಲ ಇವಯ್ಯ. ಎಷ್ಟಿರ್ಬೇಕಂತವ ಇವನಿಗೆ? ನನಗಂತೂ ಸಿಟ್ಟಿನ ಅತ್ತಿಗೆ ಹರಿಗಿತ್ತು. ಏನವ ನೀನೇ ಮಾತಾಡ್ದಲ್ಲ ಅಂತವ ಸುಮ್ಮನಾದೆ ಕಣಮ್ಮ. ಇಲ್ಲ ಗೌರಿ, ಇವತ್ತು ಬಿಡ್ತಿದ್ದೆ ಇವಯ್ಯಂಗೆ ನಾಕ. ನೀನು ಸಾಕಾಗೈತೆ ಕಣ, ನೋಡಿ ನಿಮ್ಮ ಮನೆ ಕೆಲಸನೂ ಬೇಡ ಏನು ಬೇಡ ನಡಿ ಅಂತವ ಹೋಗೋಣ ಅಂತಿದ್ದೆ ನಾನು ಇವತ್ತತೆಗೆ. ಕಣಕ್ಕ, ನನಗೂ ಅಷ್ಟೇ ಸಿಟ್ಟು ಬಂದಿತ್ತು ಕಣಕ್ಕ. ಏನು ಅನ್ಕೊಬಿಟ್ಟವ್ ನೀನು? ಜಲ್ದಿ ಮಾತಾಡ್ಬಿಡಿ, ಬೇಗ ಕೆಲಸ ಮಾಡಿ ಹಂಗೆ ಹಿಂಗೆ ಅಂತವನೆ. ಬಂದಿರೋದೇ ಇವನೇ ಲೇಟಾಗಿ ಬಂದ್ಬಿಟ್ಟು ನಮ್ಗೆ ಹೇಳಕ್ಕೆ ಬರ್ತಾವನಿ ಇಲ್ಲಿ ಜಲ್ದಿ ಕೆಲಸ ಮಾಡಿರಿ, ಹಂಗೆ ಕೆಲಸ ಮಾಡಿರಿ ಹಿಂಗೆ ಕೆಲಸ ಮಾಡಿರಿ ಅಂತವ. ನಾನು ಅದಕ್ಕೆ ಸರಿಯಾಗಿ ಹೇಳಿ ಕಳಿಸಿದ್ದು. ನಾವು ಯಾವ ಥರ ಕಳ್ತನ ಮಾಡಿದ್ದೀವೇನಕ್ಕ ಕೆಲಸಕ್ಕೆ? ಹೆಂಗೆ ಮಾಡ್ತೀವಿ? ಇನ್ನು ಕೆಲವರು ಕಳ್ಕಳ್ರಂಗೆ ನುಸ್ಕೊಂಡು ಅಲ್ಲೂ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ಕಡೆಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ ಅಂತ ಅಂದ್ಕೊಂಡು ಹೆಂಗೆ ಟೈಮ್ ವೇಸ್ಟ್ ಮಾಡ್ತಾರೆ. ಯಾವತ್ತಾರು ಹಂಗೆ ಮಾಡಿದ್ದೀವೇನಕ್ಕ ನಾವು? ಅಷ್ಟೊಂದು ನಿಷ್ಠೆಯಾಗಿ ಕೆಲಸ ಮಾಡಿದ್ರು ಈ ವಯ್ಯ ನೋಡಿ ಹೆಂಗೆ ಹೇಳ್ತಾನೆ. ಕೊಡೋದನ್ನ ಕಾಸು ಕೊಡ್ತಾನೆ, ಆ ದುಡ್ಡನ್ನೇ ಸರಿಯಾಗಿ ಕೊಡೋಕ್ಕಿಲ್ಲ ಇವನು ಮಾತುಗಳು ಬೇರೆ ಯಾಕಣಕ್ಕ ಇವಂದು. ನನಗಂತೂ ಸರಿಯಾಗಿ ಸಿಟ್ಟು ಬಂದಿತ್ತು ಕಣಕ್ಕ, ಅದಕ್ಕೆ ಸರಿಯಾಗಿ ಹೇಳ್ದೆ ನೋಡು ಅವನಿಗೆ. ಕಣಕ್ಕ, ನೀನಂತೂ ಸರಿಯಾಗಿ ಹೇಳ್ದೆ. ಹಂಗೆ ಆಗ್ಬೇಕು ಇವಯ್ಯಂಗೆ. ಏನಂದ್ಕೊಬಿಟ್ಟ ನೀವಯ್ಯ? ಅವನೇ ಮಾತಾಡಿದ್ನೇ ಮಾತಾಡ್ತಿರ್ತಾನೆ ಯಾವಾಗಲೂ. ನೀವು ಬಿರ್ಬಿರ್ನ ಕೆಲಸ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತವ. ಏನು ಕೆಲಸ ಮಾಡ್ದಲೇ ಬಂದಿದ್ದೀವ ಇಲ್ಲಿ? ಅವನಕಿನ್ನ ಬಿರ್ನೆಯ ಬಂದಿದ್ದೀವಲ್ಲಕ್ಕ ನಾವು ಇಲ್ಲಿ ಮಾಡೋಕ್ಕೆ. ಅದನ್ನಾದ್ರೂ ಗೊತ್ತಾಗಬಾರ್ದು ಅವನಿಗೆ. ಕಡ್ಲೆ ಪ್ರೀತಿ, ನೀನು ಪಾಪ ಎಳೆ ಮಗನ ಬಿಟ್ಟು ಬಂದಿದ್ಯಾ, ಏನೋ ಕೂಲಿ ಕರ್ದ ನಾಕ ಸಿಗ್ತದೆ ಅಂತವ. ಇವಯ್ಯ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಮುಂದಿನ ಸರಿಯಿಂದ ಬರಲೇಬಾರ್ದು ಕಂಡ್ರಲ್ಲ ಇವಯ್ಯನ ಕೆಲಸಕ್ಕೆ. ಅವಾಗ ಗೊತ್ತಾಯ್ತದೆ ಇವ್ನಿಗೆ ಯಾರು ಕೂಲಿಯರ್ ಸಿಗದಿದ್ರೆ ಗೊತ್ತಾಯ್ತದೆ. ಈಗ ಯಾರು ಬರ್ತಾರಲ್ಲ ಕೂಲಿಯರು? ಎಲ್ಲವ ಹೆಂಗಸ್ರಲ್ಲವ ಊರರು ಗಾರ್ಮೆಂಟ್ಸ್ಗೆ ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿಗೆ ಅಂತ ಹೋಯ್ತವ್ರೆ. ಕೂಲಿಯವರು ಎಲ್ಲಿದ್ದಾರೆ ಇಲ್ಲಿ? ಒಬ್ರು ಇಲ್ಲ ಕೂಲಿಯರು ಅಂತವ. ಇವನಿಗೆ ಹಂಗೆ ಮಾಡಿದ್ರೆ ಗೊತ್ತಾಗೋದು. ಯಾರು ಇಲ್ಲಿ ಕರೋಣ ಕೂಲಿಯರು ನಾ ಬರೋಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಒಬ್ಳೆ ಬಂದು ಏನು ಮಾಡೋಣ ಹೋಗೋಣ ಅಂತ ಕಳ್ಸಿದ್ರೆ ಇನ್ನೊಂದ್ಸತಿಯ ಅವಾಗ ಮಾತಾಡೋಕ್ಕಿಲ್ಲ.
ಇವತ್ತು ನೋಡೋಣ ಇವತ್ತು ಏನು ಅಡುಗೆ ಮಾಡ್ಕೊಬತ್ತಾನೆ ಅಂತವ ಗೊತ್ತಾಯ್ತದೆ. ಏನಾದರೂ ಹಂಗೂ ಹಿಂಗೂ ಚಿತ್ರಾನ್ನ ಪಿತ್ರಾನ್ನ ಉಪ್ಪಿಟ್ಟು ಗಿಪ್ಪಿಟ್ಟು ಅನ್ಕೊಂಡು ತಂದ ಅವ್ನ ಮಕ್ಕದ ಮೇಲೆ ಎಸ್ಬಿಟ್ಟು ಹೋಗನ್ಕೊಂಡ್ರಮ್ಮ ಇವತ್ತು ಐತಿವ ಹಿಂಗೆ. ಇವ್ನು ಜಪ್ಪನ್ ತನಕ ಅಷ್ಟು ಬೆಂಕಿ ಯಾಕ ನನಗೂ ನೋಡಿ ಸಾಕಾಗೈತಿ ನನ್ನ ಜೀವನ. ಏನೋ ಪಾಪ ಒಂದಿಟ್ಟು ವಯಸ್ಸಾಗೈತಲ್ಲ ಬೈಬಾರ್ದು ಸುಮ್ಮನಿರ್ಬೇಕು ಅಂತಂದರೆ ಇವಂದೇ ಆಡಿದ್ದೇ ಆಟ ಆಗೋಯ್ತು ಇವನಿಗೆ. ಹ್ಞೂ ಕಣ್ಗೌರಕ್ಕ ಈ ಕಿತ ಅಂತವ ಬಿಡೋದು ಬೇಡ ಕಣ್ಗೌರಕ್ಕ ಇವನಿಗೆ ಸರಿಯಾಗಿ ಇಳಿಸ್ಬಿಟ್ಟೆ ಹೋಗೋಣ. ಅದೇನು ಊಟ ತತ್ತಾನೆ ಅಂತ ನೋಡ್ಕೊಂಡು ಅದೇನೇನು ಮಾಡ್ತಾನೆ ಇವತ್ತು ನೋಡೋಣ. ಇಲ್ಲ ನಾನಿವಾಗ ಬೈದಿದ್ದೀನಲ್ಲ ಯಾರು ಕೂಲಿಯರ್ ಸಿಗಲ್ಲ ಕಣ ನಿನಗೆ ಹಿಂಗೆ ಆಡಿದ್ರೆ ಅಂತ ಎಲ್ಲ ಹೇಳಿದ್ದೀನಲ್ಲ ಇನ್ನೊಂದು ಕಿತ ಹಂಗೆ ಆಡೋಕ್ಕಿಲ್ಲ ಅಂತಾನೆ. ನೋಡ ನೀರು ಅದೇನು ಮಾಡ್ತಾನೆ ಅಂತವ ನೋಡೋದು ಗೊತ್ತಾಯ್ತದೆ ಅಲ್ವೇ. ಬಿರ್ಬಿರ್ ಕೆಲಸ ಮುಗ್ಸೋದು ನಡಿಯಕ್ಕ, ಕೆಲಸ ಮುಗಿಸಿ ಹೋಗೋಣ ತೆಗಿ. ಇವನ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಹ್ಞೂ ಕಣ್ರಮ್ಮಿ ಮಾಡ್ರಮ್ಮಿ ಬೇಗ ರಾಗಿನೆಲ್ಲವ ಕುಯ್ದು ಒಂದು ಕಡೆ ಗುಡ್ಡೆ ಹಾಕ್ರಿ ಅತ್ತಾಗಿ ಒಂಡು ಮಾತಾಗಿ ಬೇಗ ಕೆಲಸ ಮುಗಿಸಿ ಅಲ್ವೇ. ಸರಿ ವೀಕ್ಷಕರೇ, ನಾವಿನ್ನು ಬೇಗ ಬಿರ್ಬಿರ್ನೆ ಕೆಲಸ ಮಾಡ್ತೀವಿ. ನೀವು ಬೇಗ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ವೀಕ್ಷಕರೇ, ಆಯಿತಾ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಬಾಯ್ ಟಾಟಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.